ಗೈಸ್ ಇವತ್ತು ಬೆಳಗ್ಗೆ ಕಾಲ್ ಮುಡ್ಕೊಳ್ತಿದ್ದೆ, ಜಸ್ಟ್ ಮಿಸ್ ಆಯ್ತು. ಬೆಳಗ್ಗೆ ಎದ್ದು 4 ಕರ್ಬೇವಿನ ಸೊಪ್ಪು ತಿಂದು ನೆನ್ಸಿಟ್ಟಿರೋ ಮೆಂತೆ ನೀರು ಕುಡಿದು ನಾನು ಇವತ್ತು ಚೆಸ್ಟ್ ಮತ್ತೆ ಬೈಸೆಪ್ಸ್ಗೆ ಎಕ್ಸರ್ಸೈಸ್ ಮಾಡೋಣ ಅಂತ ಹೊರಟಿದ್ದೆ. ಕಳೆದ 2 ವರ್ಷದಿಂದ ಮೋಟಿವೇಶನ್ ಮತ್ತೆ ಹೊಸ ವರ್ಷದ ರೆಸಲ್ಯೂಷನ್ ಅಂತ ಜಿಮ್ ಮೆಂಬರ್ಶಿಪ್ಗೆ ದುಡ್ಡು ಕೊಟ್ಟಿದ್ದೆ ಬಂತು. ಆದ್ರೆ ಜಿಮ್ಮಿಗೆ ಹೋಗೋಕೆ ಆಗಿಲ್ಲ ರೆಗ್ಯುಲರ್ ಆಗಿ, ಹಾಗಾಗಿ ಆ ಜಿಮ್ ಮೆಂಬರ್ಶಿಪ್ ದುಡ್ಡೆಲ್ಲ ವೇಸ್ಟ್ ಆಯ್ತು. ಸೊ ಈ ವರ್ಷದಿಂದ ಯಾವುದೇ ಜಿಮ್ ಮೆಂಬರ್ಶಿಪ್ಗೆ ದುಡ್ಡು ಕೊಡೋದು ಬೇಡ ಅಂತ ಅದೇ ದುಡ್ಡಲ್ಲಿ ಅವಾಗ ಜಿಮ್ ಇಕ್ವಿಪ್ಮೆಂಟ್ಸ್ ನ ತಗೊಂಡು ನಾನೇ ಹೋಮ್ ಜಿಮ್ ಸೆಟಪ್ ಮಾಡೋಣ ಅಂತ ಹೊರಟಿದ್ದೀನಿ. ಅದರಲ್ಲಿ ಕೆಲವು ಇಕ್ವಿಪ್ಮೆಂಟ್ಸ್ ನ ತಗೊಂಡಿದ್ದೀನಿ, ಇನ್ ಕೆಲವು ಇಕ್ವಿಪ್ಮೆಂಟ್ಸ್ ನ ತಗೊಳಕ್ಕಿದೆ. ಸೊ ಆ ಇಕ್ವಿಪ್ಮೆಂಟ್ಸ್ ಅಲ್ಲಿ ಇವತ್ತು ನಾನು ಎಕ್ಸರ್ಸೈಸ್ ಮಾಡಿದ್ದು. ಎಕ್ಸರ್ಸೈಸ್ ಆದ್ಮೇಲೆ ನಮ್ಮ ಹುಡುಗಿ ಕೊಡ್ಸಿರೋ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅಲ್ಲಿ ಅಲ್ಲುಜನ ಅಂತ ಹೋಗಿದ್ದೆ. ಅವಾಗ ನಮ್ಮ ಹಳೆ ಟೂತ್ ಬ್ರಷ್ ಓವರ್ ನೈಟ್ಸ್ ಓಟ್ಸ್ ಸೋಕ್ ಮಾಡಿಟ್ಟಿದ್ದೆ. ಅದಕ್ಕೆ ಆಪಲ್ ಮತ್ತೆ ಸ್ಟ್ರಾಬೆರಿನ ಹಾಕಿ ನಾನು ತಿಂದೆ. ಬ್ಯಾಚುಲರ್ ಆಗಿರೋರಿಗೆ ಇದೊಂದು ಬೆಸ್ಟ್ ಅಂಡ್ ಹೆಲ್ದಿ ಬ್ರೇಕ್ಫಾಸ್ಟ್. ಬ್ಯಾಚುಲರ್ಸ್ ಮಾತ್ರ ಅಲ್ಲ, ಬೇರೆಯವ್ರಿಗೂ. ಇದಾದ್ಮೇಲೆ ನಾನು ನಮ್ಮ ಮೆಟ್ರೋದಲ್ಲಿ ಚಿಕ್ಕಬಾಣವರದಲ್ಲಿರೋ ನನ್ನ ಫ್ರೆಂಡ್ ರೂಮಿಗೆ ಹೊರಟಿದ್ದೆ. ಮೆಜೆಸ್ಟಿಕ್ ಅಲ್ಲಿ ಬಂದು ಮೆಟ್ರೋನ ಚೇಂಜ್ ಮಾಡಿ ಮತ್ತೆ ರ್ಯಾಪಿಡೋ ಇಟ್ಕೊಂಡು ನಾನು ನನ್ನ ಫ್ರೆಂಡ್ ವರುಣ್ ರೂಮಿಗೆ ಬಂದೆ. ಅವಾಗಲೇ ಹೇಳ್ದಂಗೆ ನನ್ನ ಫ್ರೆಂಡ್ ವರುಣ ಕೆಲವು ಆರ್ಟ್ ಗಿರ್ಟ್ ಎಲ್ಲ ಮಾಡ್ತಿರ್ತಾನೆ. ಇವಾಗ ಕರೆಂಟ್ಲಿ ಆದಿ ಹೋಗಿದ್ದು ವಾಲ್ ಡೆಕೋರ್ ಮಾಡಿ ಅವನು ಸೇಲ್ ಮಾಡ್ತಿದ್ದಾನೆ. ಅದರಲ್ಲಿ ಫಸ್ಟ್ ಕೆಲವು ಆರ್ಡರ್ ಬಂದಿತ್ತು. ಅದರಲ್ಲಿ ಮೊದಲನೇ ಆರ್ಡರ್ನ ನಾವು ಇವತ್ತು ಶಿಪ್ ಮಾಡಕ್ಕಿತ್ತು. ಅದಕ್ಕೆ ಅದನ್ನ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ನಾವು ಕೊರಿಯರ್ ಸರ್ವಿಸ್ಗೆ ಹೋಗಿ ಅದನ್ನ ಶಿಪ್ ಮಾಡಿ ಆದ್ಮೇಲೆ ನಾವು ಹೆಸರುಘಟ್ಟ ಲೇಕ್ ಹತ್ರ ಕೆಲವು ಕಂಟೆಂಟ್ ಮಾಡೋಣ ಅಂತ ಹೋದ್ವಿ. ಆದ್ರೆ ಇವತ್ತು ಮೋಡ ಇದ್ದಿದ್ದ ಕಾರಣ ಸ್ವಲ್ಪ ಬೆಳಕು ಸರಿಯಾಗಿರ್ಲಿಲ್ಲ. ಹಾಗೆ ಒಂದೆರಡು ವಿಡಿಯೋ ಮತ್ತೆ ಫೋಟೋಸ್ ತಗೊಂಡು ಇದಾದ್ಮೇಲೆ ನಾವು ಮಶ್ರೂಮ್ ಹೋಟ್ಲಿಗೆ ಹೋಗಿ ಊಟನ ಮಾಡಿದ್ವಿ. ನೀವೇನಾದ್ರೂ ಮಶ್ರೂಮ್ ಲವರ್ ಆಗಿದ್ರೆ ಹೆಸರುಘಟ್ಟ ರೋಡ್ ಕಡೆ ನೀವು ಒಂದ್ಸತಿ ಬಂದು ಟ್ರೈ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಮಶ್ರೂಮ್ ಹೋಟ್ಲುಗಳಿದಾವೆ. ಹಂಗೆ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಮಶ್ರೂಮ್ ಡಿಶಸ್ ತುಂಬಾ ಚೀಪ್ ರೇಟ್ ಅಲ್ಲಿ ಸಿಗುತ್ತೆ. ಹಾಗೆ ತುಂಬಾ ಕ್ವಾಲಿಟಿ ಕೂಡ ಇದೆ. ಫ್ರೆಂಡ್ ಬಿಸ್ನೆಸ್ ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಆದಿ ಹೋಗಿದ್ದು 4 ಪೀಸಸ್ ನಾನು ಗಿವ್ ಅವೇ ಮಾಡ್ತಿದ್ದೀನಿ. ಇದು ರಿಲೇಟೆಡ್ ವಿಡಿಯೋ ನನ್ನ ಪ್ರೊಫೈಲ್ ಅಲ್ಲಿ ಪಿನ್ ಮಾಡಿದ್ದೀನಿ, ಒಂದ್ಸತಿ ಹೋಗಿ ಚೆಕ್ ಮಾಡಿ. ಹಾಗೆ ಆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇರೋ ಶಿವಭಕ್ತರಿಗೆ ಶೇರ್ ಮಾಡಿ. ಇದೇ ತರ ಕಂಟೆಂಟ್ ಗೋಸ್ಕರ ವಿಂಡೋಸ್ ಇಟ್ ಚಾನಲ್ ನ ಫಾಲೋ ಮಾಡಿ.